ಭಾಗವತರು ಇಲ್ಲ ನಾಳೆ ಹಿಂಗ್ ಹೋಗಿ ಕಾಂತ ಚಂದ್ರ ನಾಯ್ಕರ ನಮ್ ಮುಂದೆ ಚಂದ್ರ ನಾಯ್ಕ ಈ ಭಾಗವತರು ಇದ್ರು ಆಟ ಕಾಂತ ಇದ್ರು ಮಾರಿ ಅನ್ನಿ ಅಡಿಗೆ ಎಂತೆಲ್ಲ ವಿಡೂರ್ ಹತ್ರ ಖ್ಯಾತ ಮಂದಿಗೆ ಎಲ್ಲರೂ ಅಟ್ಟಿ ಅಟ್ಟಿ ರೆಡಿಮೇಡ್ ಅಲ್ಲ ರೆಡಿಮೇಡ್ ಅಲ್ಲ ನಾಲ್ಕೈದು ಅಟ್ಟಿ ಅಷ್ಟೇ ಇರ್ಕಿತ್ತ 4-5 ಅಟ್ಟಿ ಇರ್ಲಿಲ್ಲ 3 ಅಟ್ಟಿ ಇಟ್ಕೊಂಡು ಹುಲ್ಜಡಿ ಸುತ್ಕೊಂಡು ಹೋದ್ ಭಾಗವತರ ಆಟ ಕಾತಿದ್ರೆ ಭಾಗವತರ ಆಟ ಕಾತಿದ್ರಲ್ಲ ಅವ್ರು ಫಸ್ಟ್ ಪ್ರಸಂಗಕ್ಕೆ ಹೋಗಿ ನಮ್ಮ ಅಂದಾಜು ಭಾಗವತ घन प्रचंड पवनो श्री विघ्नेश्वर पातु मां ಮತ್ತೆ ಸಣ್ಣ ಅಪವಾದ ಬಂದಿತ್ತು ನಂಗೆ ಕಡೆಗದು ಸಾಬೀತಾಗ್ಲಿಲ್ಲ ಅಂತ ಕೇಳಿದ್ರೆ ಶೃಂಗೇರಿಲಿ ಕಿಕ್ಕಿರಿದ ಜನಸಂದಣಿ ಆಟ ಕೃಷ್ಣಾರ್ಜುನ ಕಾಳಗ ಅಂದ್ರೆ ಸಾಲಿಗ್ರಾಮ ಕೃಷ್ಣಾರ್ಜುನ ಕಾಳಗ ಪ್ರಸಂಗ ಇತ್ತಂದ್ರೆ ಅಲ್ಲಿ ಯಾರೇ ಭಾಗವತರ ಪದ್ಯ ಹೇಳಿದ್ರೆ ಎಂತ ಹೇಳ್ತಾ ಮಾರ ಅನ್ಕೊಂಡು ಬಂದ್ಕೊಂಡು ಪಂಜಿ ಉಟ್ಕೊಂಡು ಹೋಪದೆ ಕೃಷ್ಣಾರ್ಜುನ ಕಾಳಗ ಅಂತ ಹೇಳಿದ್ರೆ ಅದು ಯಾರಿಗೂ ಹೇಳೋಕ್ ಆಗುದಿಲ್ಲ ನೋಡ್ರು ಅಂದ್ರೆ ನಮ್ ಫಸ್ಟ್ ಕೃಷ್ಣಾರ್ಜುನ ಕಾಳಗ ಎಂತ ವೇಷ ಇಲ್ಲ ನಾವೆಂತ ಮಾಡೋದು ಮುಖ ಆಟ ನೋಡಕ್ ಹೋಗುದು ಒಂದು ಹೊರಗಡೆ ಸುತ್ತು ಒಂದು ಚಟ ಇತ್ತಲ್ಲ ಹುಡುಗರಲ್ಲ ಹೋಯ್ತು ಹೋದ ಕುಳಿ ಅಂತ ಮಾಡಿತ್ತು ನಮ್ಮ ಇದು ಆಫೀಸ್ ರೂಮ್ ಇತ್ತು ಒಬ್ಬರು ಮ್ಯಾನೇಜರ್ ನಮ್ಮ ಕೊಂಡದ ಕುಳಿಯರ್ ಮಾವ ಈಗಲಿನ ಪ್ರಸನ್ನ ಭಟ್ರು ಪಿ ಎಂ ಭಟ್ರು ಪ್ರಸನ್ನ ಭಟ್ರು ಅಪ್ಪಯ್ಯ ಅವ್ರು ಏನ್ ಮಾಡಿಕ್ಕೆ ಒಂದು ಆಫೀಸಿಂದ ಹೊರಗೆ ಒಂದು ಚಾಪಿ ಹಾಕ ಮಲ್ಕೊಂಡಿದ್ರು ಯಾರು ಆ ಮ್ಯಾನೇಜರ್ ಪಿ ಎಂ ಭಟ್ರು ಅವ್ರಿಗೆ ಸಾಮಾನ್ಯ ಜ್ಞಾನವಿಲ್ಲ ಅಂದ್ರೆ ಅವ್ರು ಬೈಯುದಲ್ಲ ಅವರ ಒಂದು ಈ ನೆಗ್ಲೆಕ್ಟ್ ದುಡ್ಡಿರುವಂತ ಪರ್ಸ್ ಅನ್ನ ಈ ಟೆಂಟ್ ಇದಿತ್ತಲ್ಲ ಆಚೆ ಸೈಡ್ ಇಟ್ಕೊಂಡು ಮಲ್ಕೊಂಡಿದ್ದ ಯಾರಿಲ್ಲ ಹಿಂಗ್ ಎತ್ತಿ ಅದು ಪರ್ಸ್ ಇಟ್ಕೊಂಡು ಹೋಯ್ತಾರೆ ಹೋಯ್ತೆ ದುಡ್ಡು ನಾನ್ ನೋಡ್ದೆ ನಾನು ಹಿಂಗ್ ಪತಿ ಅಂತ ಆ ಪರ್ಸ್ ನಾನೆಂತ ಮಾಡ್ದೆ ಅಂದ್ರೆ ಇದನ್ನ ಬ್ಯಾಗ್ ತೆಗೆದು ಆಚೆ ಇಟ್ಟೆ ಆಚೆ ಇಡುವ ಸಂದರ್ಭದಲ್ಲಿ ನಮ್ ಚೌಕಿ ಚಾ ತಂದು ಕೊಡುವ ಒಬ್ಬ ಮಾಧವ್ ಅಂತ ನೋಡಿ ಮಾಧವ್ ಅಂತ ನೋಡಿ ರವಿ ದುಡ್ಡು ತೆಗಿತಿದ್ದ ನಲ್ಲಿ ಅಪವಾದ ರವಿ ದುಡ್ಡು ತೆಗಿತಿದ್ದಂದ ಅಪವಾದ ಈ ಮಾರನೇ ಸೈಡ್ ಈ ಮೇಳದಾಗ ನನ್ನ ಎಲ್ಲ ಕಳ್ಳ ಮಾಡಿ ಕಡಿ ಮಾರನೇ ಹರತಾಳ ಆಟದಲ್ಲಿ ಏನೋ 500 ರೂಪಾಯಿ ಇಲ್ಲ ಅಂತ ಅದು ನಾನೇ ತೆಗದಂತ ಯಜಮಾನ್ರು ದೂರ ಕರ್ಕೊಂಡೋಗಿ ಯಜಮಾನ್ರು ದೂರ ಕರ್ಕೊಂಡು ಹೋದ್ರೆ ಕೂಡ ಸ್ವಲ್ಪ ಹೆದರಿಕೆ ಯಜಮಾನ ದೂರ ಕರ್ಕೊಂಡೋಗಿ ಕೆಲವರಿಗೆ ಶಿಕ್ಷೆ ವಿಧಿಸುದಿಲ್ಲ ಆದ್ರೆ ಯಜಮಾನ್ ನನ್ಗೆ ಹಾಗೆ ಮಾಡಲಿಲ್ಲ ನೀ ತೆಗ್ದಿದ್ರೆ ಹೇಳ ಇಲ್ಲ ಯಜಮಾನ್ರಿ ನಾ ಎಂತ ತೆಗಿತೆ ಯಜಮಾನ್ರಿ ನಾನದು ಗೊತ್ತಾಪುಗಾಗದಲ್ಲಿ ಆಚೆ ಇಡುಗ ಇದೆಂತ ಕಾಕ ತಾಳಿಯ ಕಾಗೆ ಪೂರಕ್ಕೂ ಬಿಡು ಸರಿ ಆಯ್ತು ಹಾಗಾಗಿ ನಾನು ಕಳ್ಳ ಆಯ್ತು ನನ್ನ ಜೀವ ನಾವ್ರ ಪದ್ಯ ಹೇಳಿ ಹೋಯೆ ಅಡಿಗೆ ವಸ್ತ್ರಾಪ ದ್ರೌಪದಿ ಪ್ರತಾಪ ಆತೈತೆ ಅಷ್ಟೊತ್ತಿಗೆ ಅಮೀನ್ರ ಪದ್ಯ ಹಾಗಿದ್ದೆಲ್ಲ ಅಪವಾದಗಳು ಬಂದಿತ್ತು ಮತ್ತೆ ಗಮ್ಮತ್ ಮಾಡೋದಿತ್ತ ನಿಂಗೆ ನಾವ್ರ ಗಮ್ಮತ್ ಮಾಡೋದಿತ್ತು ದಿವ್ಸ ನಾವೇನ್ ಕೇಳಿದ್ರೆ ಕಚದೇವಯಣಿ ಪ್ರಸಂಗ ಯರ್ಮಾಳ ಗೋಪಾಲ ಶೆಟ್ಟರದ್ದು ಬಯಲಾಟ ನೋಡ್ರು ಫಸ್ಟ್ ಪದ್ಯ ಹೇಳಿದ್ರು ಫಸ್ಟ್ ಯಾವ್ದ ಪ್ರಸಂಗ ಕಚದೇವಯಣಿ ಪ್ರಸಂಗಕ್ಕೆ ಎಂತ ಆಯ್ತು ನಾವು 5 ಜನ ಮಕ್ಕಳು ಮಾಡ್ಕೊಂಡು ಹೋಗ್ಬೇಕಾ ನಾನು ಚಂದ್ರಕುಲಾಲ ಚಂದ್ರನಾಯಕರು ಎಲ್ಲ ಜಯತಿ ಮಕ್ಕಳು ಮಾಡ್ಕೊಂಡು ಹೋಗ್ ಪತಿ ಎಂತ ಆಯ್ತು ಅಂದ್ರೆ ಎಲ್ಲರಿಗೂ ಎದ್ದು ತಡ ಆಯ್ತು ಸೆಕೆ ಟೈಮ್ ಅಲ್ಲ ಸೆಕೆ ಹೊತ್ತು ನಿದ್ದೆ ಇದು ಲೇಟ್ ತಡ ಆಯ್ತು ಭಾಗವತ ಇಲ್ಲೇ ಅಂದ್ರೆ ಎಲ್ಲ ಟೋಪನ್ ಹಾಕೊಂಡು ಭಾಗವತ ನಮ್ದ ಭಾಗವತ ಇಲ್ಲ ನಾಳೆ ಹಿಂಗ್ ಹೋಗಿ ಕಾಂತ ಚಂದ್ರ ನಾಯ್ಕರ ನಮ್ ಮುಂದೆ ಚಂದ್ರ ನಾಯ್ಕ ಈ ಭಾಗವತ ಇದ್ರು ಆಟ ಕಾಂತ ಇದ್ರು ಮಾರಿ ಅನ್ನಿ ಅಡಿಗೆ ಎಂತೆಲ್ಲ ವಿಡೂರ್ ಹತ್ರ ಖ್ಯಾತ ಮಂದಿಗೆ ಎಲ್ಲರೂ ರೆಡಿಮೇಡ್ ಅಲ್ಲ ಅಷ್ಟೇ ಇರ್ಕಿತ್ತ 4-5 ಅಟ್ಟಿ ಇರ್ಲಿಲ್ಲ 3 ಅಟ್ಟಿ ಇಟ್ಕೊಂಡು ಹುಲ್ಜಡಿ ಸುತ್ಕೊಂಡು ಹೋದ್ ಭಾಗವತರ ಆಟ ಕಾತಿದ್ರಲ್ಲ ಅವ್ರು ಫಸ್ಟ್ ಪ್ರಸಂಗಕ್ಕೆ ಹೋಗಿ ನಮ್ಮ ಅಂದಾಜು ಭಾಗವತರ ಮನೆಗೆ ಹೋಗ್ಬಾರಲ್ಲ ಅಲ್ಲ ಅವರು ಗೋಪಾಲ್ ಶೆಟ್ಟರ್ ಒಪ್ಕೊಂಡಿದ್ರು ಆಗಿದೆಲ್ಲ ಕತೆ ಗಬ್ಬತ್ ಅಂತ ಹೇಳಿದ್ರೆ ಆಗಿದೆಲ್ಲ ಬೇರೆ ಈಗ ಏನಾವ್ರೆಲ್ಲ ನಿಂಗೆ ಸಿಕ್ಕದಿದೆಯಲ್ಲ ನಿಮ್ಗೆ ಮೇಳದಲ್ಲಿರುವಾಗ ಏನೋ ಕರೆದಿಲ್ಲ ಗಮ್ಮತ್ ಮಾಡೋದು ಹೆಂಗೆ ನನಗೆ ಗಮ್ಮತ್ ಮಾಡಿಲ್ಲ ನಮ್ಗೆ ಸಣ್ಣವರಲ್ಲ ನಾವೆಲ್ಲ ಸಣ್ಣ ಪ್ರೀತಿ ಎಷ್ಟು ಬಿಟ್ಟು ನಮ್ಗೆಲ್ಲ ಹೆದರಿಸುದಿಲ್ಲ ಇತ್ತ ಏನ್ ಮಾಡುದಿಲ್ಲ ಇತ್ತ ಏನಿದೆ ಅವರ ಪದ್ಯದ ಬಗ್ಗೆ ನಿಂಗೆ ಆಕರ್ಷಿತನ ಇದೆಯಾ ತುಂಬಾ ಪದ್ಯದ ಬಗ್ಗೆ ಆಕರ್ಷಿತ
ನಾವುಡ್ರು ನಾನು ಮೇಳಕ್ಕೆ ಹೋಗ್ಬೇಕಂತ ಚಟ ಬಂದದ್ದು. ಯಕ್ಷಗಾನ ಕಲ್ತು 8ನೇ ಕ್ಲಾಸಿಗೆ ವಿದಾಯ ಹೇಳಿ ಪಾಸ್ ಆಗಿ ವಿದಾಯ ಹೇಳಿ ಮೇಳಕ್ಕೆ ಹೋಗ್ಬೇಕಂತ ನಾನೊಬ್ಬರ ಮನೇಲಿ ದನ ಮೇಯಿಸುತ್ತಿದ್ದೆ. ನಾರಾಯಣ ಮರಕಾಲದ ನಮ್ಮ ಮನೆ ಹತ್ರ ದನ ಮೇಯಿಸುತ್ತಿರುವಾಗ ಅವ್ರು ದೊಡ್ಡ ಕಾಳಿನಾಡು ದೊಡ್ಡ ಅಭಿಮಾನಿ. ನಾಗಶ್ರೀ, ಚೆಲುವೆ ಚಿತ್ರಾವತಿ ಕ್ಯಾಸೆಟ್ ಎಲ್ಲ ತಂದು ಹಾಕು. ನಾನ್ ದನ ಮೇಯಿಸಕ್ ಹೋದಾಗ ಆ ಪತಿ ಹೇಳ್ತಾ ಇಕೊಳ್ಳು ನನ್ನೊಬ್ಬರೊಟ್ಟಿಗೆ ನಾನೊಬ್ಬ ಹೇಳ್ತಾ ಇಕೊಳ್ಳು ಆ ಗುಂಗಿನಿಂದ ಒಂದು ಯಕ್ಷಗಾನಕ್ಕೆ ಬಂದದ್ದು ಕಡೆಗೆ ಹೆಜ್ಜೆ ಕಲ್ತು ವೇಷಧಾರಿಯಾಗಿ ಎಮ್ಮೆ ನಾಯಕರ ಕಾಳಿಂಗನವ್ರು ಗುಂಗಲ್ಲ ಯಕ್ಷಗಾನ ಬಂದವ ನೀನು ಕಾಳಿನಾಡ್ರು ಗುಂಗಲ್ಲೇ ಯಕ್ಷಗಾನಕ್ಕೆ ಬಂದವ. ಯಕ್ಷಗಾನ ಚಟ ಇದ್ದೇ ಬಂದವ. ಮತ್ತೆ ಫಸ್ಟ್ ವೇಷಧಾರಿಯಾಗಿ ಹೋದವ. ಮತ್ತೆ ನನ್ನ ಗಮ್ಮತ್ ಮಾಡೋದಿಲ್ಲ ನಾವು. ನಮ್ಗೆಲ್ಲ ಗಮ್ಮತ್ ಮಾಡುತ್ತೆ. ಈ ಸಿದ್ದಾಪುರ ಅಶೋಕ್ ಭಟ್ರಿಗೆ ಅವರಿಗೆಲ್ಲ ಆವಾಗ ಫೋನ್ ಇರ್ಲಿಲ್ಲ. ಒಂದು ಕಾಗದ ಬರೆದು ಹಾಕೋದು ಮೇಳಕ್ಕೆ, ನಾನ್ ನಿಮ್ಮ ವೇಷ ನೋಡಿ ಮರುಳಾಗಿದ್ದೇನೆ, ನೀವ್ ಇಂತಲ್ಲಿ ಸಿಕ್ಕಿ ಗಮ್ಮತ್ ಮಾಡಿ ಕಾಗದ ಬರೆದು ಹಾಕೋದು. ನಮ್ಮ ಅಭಿಮಾನಿಗಳು ಯಾರು 15 ಪೈಸೆ ನಾವು ಬರೆದು ಹಾಕೋದು. ಆ ರೀತಿ ಎಲ್ಲ ಒಂಥರ ತಮಾಷೆ ಇತ್ತು. ಮತ್ತೆ ಅಂಕಲ್ ಬಿಡಾರದಲ್ಲಿ ಇದ್ರಂತಾದ್ರೆ ಒಂದು ಮಧ್ಯಾಹ್ನದವರಿಗೆ ಕ್ರಿಕೆಟ್ ಆಡೋ ಒಂದು ಹವ್ಯಾಸ ಇತ್ತು. ಅಲ್ಲ ಲೋಕಲ್ ಯಾರು ಹುಡುಗರು ಇದ್ರೆ ಬಂದು ಆಟ ಆಡ್ತಿದ್ರು ಬಿಡಾರದ. ದೂರ ಬಿಡಾರ ಹೋಗ್ತಿಲ್ಲ. ಹೌದೌದು. ನಮ್ ಕಡೆಗೆಲ್ಲ ಈ ವ್ಯವಸ್ಥೆ ಇಲ್ಲ. ಅಲ್ಲ ಅವ್ರನ್ನ ಎಂತ ಮಾಡ್ತಿದ್ರು ಕೇಳಿದ್ರೆ, ಆಟ ಆಗೋಲಿ ಬಂದ್ ಅವಾಗ ಬೈಕ್ ಅಂತ ಹೇಳಿದ್ರೆ ಈಗ ನಮ್ದು ವಿಮಾನ ಲೆಕ್ಕ ಅಲ್ಲ, ದೊಡ್ಡ ಬೈಕ್ ಅಲ್ಲಿ ಬಂದು ಕರ್ಕೊಂಡೋಗಿ ಉಪಚಾರ ಮಾಡಿ ಪುನಃ ಬೈಕ್ ಬಿಡ್ತಿದ್ರು. ಕೆಲವು ಕಡೆಗೆ ಯಾರು ಬಿಡಾರದಾಗ ಬಿಡಾರದಲ್ಲಿ ಆಯ್ ಕಲ್ತಿದ್ರೆ ಸ್ವಲ್ಪ ಒಂದು ಇಸ್ಪಿಟಿನ ಚಟ ಇತ್ತು. ಗಮ್ಮತ್ತಿಗೆ ನಾವುಡ್ರು, ಐರೋಡಿ ಗೋವಿಂದಪ್ಪಣ್ಣ, ನಾಗೂರು ದಯಣ್ಣ, ಅಲ್ಲಾಡಿ ಜಯರಾಮ್ ಶೆಟ್ಟಿ, ವಾಸುದೇವ ನಾವುಡ್ರು ಬೆಳೆಯೋರು ಅಂದ್ರೆ ಮಾಸ್ಟರ್ ಅಲ್ಲ. ಆದ್ರೆ ಅಂತ ಕೇಳಿದ್ರೆ ಈ ಇಷ್ಟು ಜನ ಐರೋಡಿಯರಲ್ಲಿ, ಹಳ್ಳಾಡಿಯರಲ್ಲಿ, ಬಿಳಿಯೂರಲ್ಲಿ, ನಾಗೂರು ದಯಣ್ಣಲ್ಲಿ ಇವ್ರು ಯಾರು ನಾವುಡ್ರ ದುಡ್ಡು ಕೊಡುಗಿದ್ರೆ ಯಾರು ಕೇಳೋದಿಲ್ಲ. ವಾಸೆ ಸಪುರೊಬ್ರೆ ಕಳಿಗ ಕೊಡುಗಿದ್ಕೆ ಬರೋರೊಬ್ರೆ ಬಾಂಧವ್ಯ ಇದೆ, ಅಭಿಮಾನ ಇದೆ. ಅಲ್ಲಲ್ಲ ಅವರೊಬ್ರು ಬಾಂಧವ್ಯ ಹಂಗಿದೆ. ನಾವುಡ್ರ ಸತ್ತೋದಲ್ಲಿ ನಾವು ಇಲ್ಲಿಂದ ಹೋಗಿತ್ತು. ನಾವು ಆ ಕಾಲದಲ್ಲಿ ಆ ರೀತಿಯ ಜನ. ಹೌದಪ್ಪ, ಮಳೆ ಬರ್ತಾ ಇತ್ತು. ನಾನು ಹೋಗಿದ್ದೆ. ತುಂಬಾ ಅದು ಏನೋ ಒಂದು. ಈಗ ಎಲ್ಲ ಕೆಲವರೆಲ್ಲ ಕಾಳಿಂಗನವರ ಶಿಷ್ಯರೆಲ್ಲ ಇದ್ರಲ್ಲ, ಅಂದ್ರೆ ಇದ್ ಮಾಡುದಲ್ಲ, ಕೆಲವರೆಲ್ಲ ಈಗ ನಾವುಡ್ರ ಸ್ನೇಹಿತರು, ನಾವುಡ್ರಿಂದ ನಾವು ಯಕ್ಷಗಾನಕ್ಕೆ ಬಂದದ್ದು ಅಥವಾ ನಾವುಡರ ಪ್ರೇರಣೆ ಅಂತ ಎಲ್ಲ ಇದ್ದಾರಲ್ಲ ಈಗ ಯಕ್ಷಗಾನದಲ್ಲ. ನಾವುಡ್ರ ಬಗ್ಗೆ ಸಮ್ಮಾನ ಹೊಲಿಸೋಕೆ ಯಾರದ್ದು ಸಾಧ್ಯ ಇಲ್ಲ. ನಾವುಡ ಕಾಳಿಂಗನವಡರು ಅಂತೇಳಿ ಹೇಳಿ ಸಮ್ಮಾನ ಹೊಲಿಸ್ಲಿಕ್ಕೆ ಯಾರು ಸಾಧ್ಯವೇ ಇಲ್ಲ, ಮುಂದಾಗುವುದೂ ಇಲ್ಲ. ಅದು ಬೇರೆ ವಿಷಯ. ಯುಗ ಪ್ರವರ್ತಕ ಒಬ್ಬನೇ ಯಾವ್ದು ಯಕ್ಷಗಾನದಲ್ಲಿ. ಈ ಕೆಲವರೆಲ್ಲ ಒಂದೊಂದರದೆಲ್ಲ ಹೇಳ್ಕೊಂತಿರುತ್ತಲ್ಲ. ಹೇಳ್ತಿದ್ರು, ಯಾರು ಹೇಳ್ಕೊಂತಿರಿದ್ರು ಇರ್ಬೇಡ, ನಾವುಡ್ರೆ ಹೇಳ್ತಿದ್ರು. ಗಣಪತಿ ಬೆಟ್ಕೆಯನ್ನು ಕರೆದು ಇವರು ಪ್ರಯೋಗ ಮಾಡಿದಂತ ರಾಗ ಮರು ದಿವಸ ಎದುರು ಜಾವದಲ್ಲಿ ಸಹಭಾಗವತ ಪ್ರಯೋಗ ಮಾಡಿದ್ರೆ ಅದು ಕೇಳುಕಾಗದೆ ನೌಡ ಸಹ ಪ್ರಯೋಗ ಮಾಡಿದ್ರೆ ಸರಾಗವಾಗಿ ಲೀಲಾಜಾಲವಾಗಿ ನಾಲ್ಕು ಸ್ಥಾಯಿಯಲ್ಲಿ ಲೀಲಾಜಾಲವಾಗಿ. ಇವ್ರು ಏನ್ ಕೇಳಿದ್ರೆ ಒಂದೇ ಸ್ಥಾಯಿಲಿ ಅದರ ಆಲಾಪನೆ ಮಾಡ್ರೆ ಅವ್ರು ಹೊರಿ ಬಸವ ಇಲ್ವಾರ ಕಿಚ್ಚಿರ್ದವನ್ ಕೇಳಿದ್ ಯಾವ್ರಾಗ ಕೇಳ್ಕೊ ಹೋಗ್ ಹೀಗೆ ಹೇಳ್ತಿದ್ರ. ಇದು ನಾವು ಕಿವಿಯಾರ ಕೇಳುತ್ತಿದ್ದೆ. ಯಾವ ರಾಗವನ್ನು ನಾವುಡ್ರು ಮೊದ್ಲಿನ ದಿವಸ ಪ್ರಯೋಗ ಮಾಡ್ತಿದ್ದೆ. ಮಾರನೇ ದಿವಸ ಪ್ರಯೋಗ ಮಾಡುದಿಲ್ಲ ಅಲ್ಲ, ಮಾರನೇ ದಿವಸ ನಾವುಡ್ರು ಪ್ರಯೋಗ ಮಾಡ್ತಿದ್ರೆ ಯಾರು ಸಹಭಾಗವತ ಅದು ಪ್ರಯೋಗ ಮಾಡಿದ್ರೆ ಕೇಳ್ತಿದ್ರ. ಯಾವ ರಾಗ ಪ್ರಯೋಗ ಮಾಡಿದಾಗೆ ಅವರ ಮೆಚ್ಚಿದಂತ ಇನ್ನೊಬ್ಬರಿಗೆ ಹಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಅವರಿಗೆ ಅದು ಏನು ಕೇಳಿದ್ರೆ ಅವರಿಗೆ ಸ್ವರ ಇಲ್ಲ ನಾವುಡ್ರ ಹತ್ರ ಈಗ ಲೀಲಾಜಾಲ. ಒಂದ್ ದಿವಸ ಹಾಲಾಡಿ ಇಲ್ಲೇನೋ ಹಾಲಾಡಿ ತಾರಣ ಶೆಟ್ರು 1 ಗಂಟೆ ಬಂದು ಕೂತ್ಕೊಂಡಿದ್ರಷ್ಟೇ. ನಾವುಡ್ರು ಪದ್ಯ ಕೇಳ್ಬೇಕಂತ ಆ ದಿವಸ ಏನೋ ಸಣ್ಣ ಸ್ವರದಲ್ಲಿ ಒಂದ್ ಚೂರ್ ಕಿರ್ಕ ಬಂತು. ತಾರಣ ಶೆಟ್ರು ಎದ್ದು ಆದ್ರೆ ನಾವುಡ್ರು ಸೀದಾ ಕೆಳಗೆ ಇಳ್ತೇವೆ ಹೋದ್ರೆ ಅಂದ್ರೆ ಗೊತ್ತಾಯ್ತು ನೋಡ್ರಿ. ಈಗ ಇವತ್ತು ನಾ ಪದ್ಯ ಹೇಳೋಕಾಗಂತ ಮತ್ತೆ ಕೇಳಿದ್ರೆ ಶಂಕರನಾರಾಯಣ ಜಾತ್ರೆ ಆಟದಲ್ಲಿ ಯಾರೆಲ್ಲ ಕೇಳಿದ್ರೆ ನಾವ್ರೆ ನಿಮ್ಮ ಶಿಷ್ಯರಿಲ್ಲೇ ಕೇಳಿದ್ರೆ ಇಲ್ಲ, ನನಗೆ ಹಣಗಳು ಸುಮಾರು ಇದ್ದು ಅದು ಹೇಳೋದಿತ್ತು ನಾವು. ಹಾಗಾಗಿ
ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯಕ್ಷಗಾನ ಅಭಿಮಾನಿಗಳೆಲ್ಲ ಕೆಲವರನ್ನೆಲ್ಲ ಹೊರತಿಗೆ ನಾವು ಅದನ್ನೆಲ್ಲ ಅನುಭವಿಸಿದವ್ರೆ. ನಮ್ಗೆ ನಾಚಿಕೆ ಆಗ್ತದೆ ಹೇಳೋತ್ತಿಗೆ. ಕಾಳಿಂಗ ನೋಡ್ರೆ ನಾವು ಹೋಯ್ ಪದ್ಯ ಇದೊಂದು ಭಾರಿ ಖುಷಿ ಆಯ್ತು ಮಾತ್ರ ನೋಡ್ರ ಕಂಡಾಗಾಯ್ತು ಅಂತ ಹೇಳ್ಕತ್ತೀನಿ. ನಮ್ಗೆ ತುಂಬಾ ನಾಚಿಕೆ ಆಯ್ತು. ಮತ್ತೊಂದು ಏನು ಕೇಳಿದ್ರೆ ಕಾಳಿಂಗ ನೋಡ್ರೆ ಸರಿ ಸಮಾನ ಅಲ್ಲ, ಹೋಲಿಸುವಂತದ್ದು ಯಾರಿಗೂ ಹೋಲಿಸಬಾರದು. ನಾನು ಅದು ಹೇಳಿದ್ದೆ, ಯಾರೊಬ್ಬರ ಬಗ್ಗೆ ಬರ್ದಾಗ ಹೇಳಿದೆ, ತೆಂಕು ಬಡಗಿನ 1,000 ಜನ ಭಾಗವತರ ತಂದು ಹಾಕೋರು, ಇಲ್ಲ ಒಬ್ರು ಕಾಳಿಂಗ ನೋಡ್ರಾಗ್ಲಿ ಸಾಧ್ಯ. ಸಾಧ್ಯ.